ಹಾಲುಮತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಗುರುಜಿ. ನಾನಿಂದು ಭಕ್ತ ಕನಕದಾಸರು ಉಡುಪಿಗೆ ಬಂದ ಸಮಯದಲ್ಲಿ ಮಂದಿರದ ಪುರೋಹಿತರು ಅವರನ್ನು ಮಂದಿರದಲ್ಲಿ ಪ್ರವೇಶವನ್ನು ನಿರಾಕರಿಸಿದಾಗ ಕನಕದಾಸರು ಮಂದಿರದ ಹಿಂಬದಿಯ ಗೋಡೆಗೆ ಹೋಗಿ ಭಕ್ತಿ ಗೀತೆಗಳನ್ನು ಹಾಡುತ್ತಾ ರಾತ್ರಿ ಕಳೆದರು. ಆಗ ಕೊಳಲನೂದುವ ಶ್ರೀಕೃಷ್ಣನು ಕನಕದಾಸರ ಭಕ್ತಿಗೆ ಮೆಚ್ಚಿ ಪೂರ್ವಕ್ಕೆ ಮುಖ ಮಾಡಿ ನಿಂತಂಥ ಶ್ರೀಕೃಷ್ಣ ಮಂದಿರದ ಹಿಂಬದಿಗೆ ಅಂದರೆ ಪಶ್ಚಿಮ ಭಾಗಕ್ಕೆ ಹೊರಳಿ ನಿಂತು ಅಲ್ಲೊಂದು ಕಿಂಡಿಯನ್ನು ಒಡೆದು ಆ ಕಿಂಡಿಯ ಮುಖಾಂತರ ಕನಕದಾಸರಿಗೆ ಆಶೀರ್ವದಿಸಿದರು ಎಂಬ ಕಥೆಯು ನಾಡಿನಾದ್ಯಂತ ಪ್ರಚಲಿತದಲ್ಲಿದೆ. ಈ ಕಥೆ ಸತ್ಯಾಸತ್ಯತೆ ಏನು? ಇದು ವಾಸ್ತವದಲ್ಲಿ ಈ ಘಟನೆ ನಡೆಯಿತೆ ಅಥವಾ ಉಡುಪಿ ಶ್ರೀಕೃಷ್ಣ ಮಂದಿರದ ಪುರೋಹಿತರು ಕಟ್ಟಿದ ಒಂದು ಕಲ್ಪಿತ ಕಥೆಯೇ ಎಂಬ ಕುರಿತು ಉಡುಪಿ ಶ್ರೀಕೃಷ್ಣನ ಮಂದಿರದಲ್ಲಿ ದೊರೆತಂತ ಶಾಸನಾಧಾರಗಳ ಮುಖಾಂತರ ನಾನು ಈ ಮುಂದೆ ವಿವರಿಸುತ್ತೇನೆ. ಅದಕ್ಕೂ ಮೊದಲು ಹೊಸದುರ್ಗದ ತಾಲೂಕಿನ ಬಾಗೂರು ಗ್ರಾಮದಲ್ಲಿರುವ ಚನ್ನಕೇಶವ ಮಂದಿರದ ಮತ್ತು ಆ ಗ್ರಾಮದ ಜನರು ವಿಶೇಷ ಒಂದು ಕಾರ್ಯಕ್ರಮವನ್ನು ವೈಕುಂಠ ಏಕಾದಶಿಯ ದಿನದಂದು ಹಮ್ಮಿಕೊಂಡಿದ್ದರು. ಆ ಕಾರ್ಯಕ್ರಮಕ್ಕೆ ಹಲವಾರು ಸ್ವಾಮೀಜಿಗಳನ್ನು ಆಹ್ವಾನಿಸಲಾಗಿತ್ತು. ಅವುಗಳಲ್ಲಿ ಹೊಸದುರ್ಗ ಕನಕ ಕುರುಪೀಠದ ಪೀಠಾಧಿಪತಿಗಳಾದಂಥ ಶ್ರೀ ಈಶ್ವರಾನಂದಪುರಿಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅವರು ಸ್ವಾಭಾವಿಕವಾಗಿ ಮಂದಿರಕ್ಕೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಾಗ ಇನ್ನೇನು ಇವರು ಗರ್ಭಗುಡಿಗೆ ಪ್ರವೇಶ ಮಾಡುವ ಸಮಯದಲ್ಲಿ ಆ ಮಂದಿರದ ಪುರೋಹಿತನೊಬ್ಬವ ಇವರನ್ನು ತಡೆದು ನಿಲ್ಲಿಸಿ ಆ ಮಂದಿರ ಪುರೋಹಿತ ವರ್ಗದ ಮಹಿಳೆ ಮತ್ತು ಮಕ್ಕಳನ್ನ ಗರ್ಭಗುಡಿಗೆ ದರ್ಶನಕ್ಕಾಗಿ ಕಳಿಸ್ತಾರೆ. ಅವರು ದರ್ಶನ ಮುಗಿದು ಹೊರ ಬರುವ ತನಕನೂ ಈಶ್ವರಾನಂದಪುರಿಗಳು ಮತ್ತು ಅವರ ಜೊತೆಗೆ ಇದ್ದ ಇನ್ನು ಕೆಲವು ಪೀಠಾಧಿಪತಿಗಳು ಕಾಯ್ತಾ ಹೊರಗೆ ನಿಲ್ತಾರೆ. ಬಹಳ ಹೊತ್ತಿನ ನಂತರ ಅವರಿಗೆ ಮಂದಿರ ಪ್ರವೇಶ ಮಾಡಿ ದರ್ಶನ ಪಡೆಯಲು ಅನುಮತಿ ನೀಡುತ್ತಾರೆ. ಅದರಂತೆ ಇವರು ದರ್ಶನವನ್ನೂ ಪಡೆದು ಹೊರಗೆ ಬರ್ತಾರೆ. ಹೊರಗೆ ಬಂದ ಸ್ವಲ್ಪ ಹೊತ್ತಿನಲ್ಲಿಯೇ ಆ ಮಂದಿರ ಮೈಲಿಗೆ ಆಯಿತು ಎಂಬ ಕಾರಣದಿಂದ ಇಡೀ ಮಂದಿರವನ್ನ ತೊಳೆದು ಸ್ವಚ್ಛ ಮಾಡಿಸಲಾಗುತ್ತದೆ. ಇದರಿಂದ ಅತ್ಯಂತ ಉನ್ನತ ಸ್ಥಾನದಲ್ಲಿರುವ ಒಬ್ಬ ಕುರುಬ ಸಮಾಜದ ಪೀಠಾಧಿಪತಿಗಳಿಗೆ ಮತ್ತು ಅವರ ಜೊತೆಗಿರುವಂತಹ ಇನ್ನುಳಿದ ಪೀಠಾಧಿಪತಿಗಳಿಗೆ ಅವಮಾನಿಸುವೆ ಓದುವುದೇ ಈ
ಗುಡಿಯ ಮಂದಿರದ ತೊಳೆಯುವ ಒಂದು ಕಾರ್ಯಕ್ರಮ ನಡೆಯುತ್ತದೆ. ಹೀಗೆ ಅನೇಕ ಪುರೋಹಿತ ವರ್ಗದವರು ಅನಾದಿ ಕಾಲದಿಂದಲೂ ಪುರೋಹಿತರಲ್ಲದ ಮತ್ತು ಬ್ರಾಹ್ಮಣೇತರ ಜನರಿಗೆ ಇವರು ಅವಮಾನಿಸುತ್ತಲೇ ಬಂದಿರುವುದು ಇವತ್ತಿನ ಭಾರತೀಯ ಇತಿಹಾಸ. ಆದರೆ ಇದು ಏನು ಹೊಸದಲ್ಲ ಅನ್ನುವುದು ಕೂಡ ಒಂದು ಕಡೆ ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ಈ ಭಾಗದಲ್ಲಿ ಇಂದು ಅತ್ಯಂತ ಪ್ರಸಿದ್ಧಿಯಲ್ಲಿರುವಂತಹ ಉಡುಪಿ ಶ್ರೀಕೃಷ್ಣನ ಮಠವು ಹಿಂದೊಂದು ದಿನ ಕನಕನು ಮಂದಿರದ ಹಿಂದೆ ನಿಂತು ಹಾಡು ಭಕ್ತಿ ಹಾಡುಗಳನ್ನು ಹಾಡಿದಾಗ ಶ್ರೀಕೃಷ್ಣ ಒಲೆದು ತನ್ನ ಪೂರ್ವ ಭಾಗಕ್ಕೆ ನಿಂತಂತ ಮುಖವನ್ನು ಪಶ್ಚಿಮಕ್ಕೆ ತಿರುಗಿ ಗೋಡೆ ಒಡೆದು ಕಿಂಡಿ ಬಿಟ್ಟು ಅಲ್ಲಿ ಕನಕನಿಗೆ ದರ್ಶನ ನೀಡಿದ ಎಂಬ ಒಂದು ಕಟ್ಟುಕಥೆ ಹರಿಬಿಟ್ಟವರು ಕನಕದಾಸರ ಅನುಯಾಯಿಗಳಲ್ಲ, ಕನಕದಾಸರ ಮತದವರಲ್ಲ, ಕನಕದಾಸರ ಜಾತಿ ಕುಲದವರು ಅಲ್ಲ. ಇದನ್ನು ಬಹಳ ಗಮನಿಸಬೇಕಾಗುತ್ತದೆ. ವಾಸ್ತವದಲ್ಲಿ ಕನಕದಾಸರು ಬರೆದಂತ ಮೋಹನ ತರಂಗಿಣಿ ಎಂಬ ಇವತ್ತಿನ ಕೃತಿ, ವಾಸ್ತವದಲ್ಲಿ ಕನಕದಾಸರು ಅದಕ್ಕೆ ಕೃಷ್ಣಚರಿತೆ ಅಂತ ಹೇಳಿ ಮೊದಲು ಹೆಸರಿಟ್ಟಿರ್ತಾರೆ. ಅದರಲ್ಲಿ ಬರುವ ಅನೇಕ ಪ್ರಸಂಗಗಳನ್ನ ನಾವು ಗಮನಿಸಿದಾಗ ಕನಕದಾಸರು ತಾವೇ ರಚಿಸಿದ ಕಾವ್ಯಗಳಲ್ಲಿ ತಾವು 14 ಫೆಬ್ರವರಿ 1495 ರವಿವಾರದಂದು ಜನ್ಮ ತಾಳಿದರು ಎಂಬ ಉಲ್ಲೇಖ ನಮಗೆ ಸಿಗುತ್ತದೆ. ಈಗ ನಾವು ಮಂದಿರದ ವಿಷಯಕ್ಕೆ ನಾನು ಬರಬಹುದು. ಉಡುಪಿಯ ಕೃಷ್ಣ ಮಂದಿರದ ಇಂದಿನ ಶಿಲಾಮಯ ಮಂದಿರದ ಹೊರಭಿತ್ತಿಯಲ್ಲಿ ಇರೋ ಒಂದು ಶಾಸನ ಈ ಮಂದಿರವನ್ನು ಕಟ್ಟಿಸಿದ ತಿಥಿಯನ್ನು ವಿವರಿಸುತ್ತದೆ. ಅದು ಏನೆಂದರೆ ಪ್ರಮಾದಿ ಸಂವತ್ಸರ ಮಾಘ ಶುದ್ಧ ಪ್ರತಿಪದೆ ಶನಿವಾರ, ಅಂದರೆ 1 ಜನವರಿ 1614 ಶಾಸನದಲ್ಲಿ ಹೇಳಿದ ಪ್ರಕಾರ ಈ ಮೊದಲಿದ್ದ ಮರಗೆಲಸದ ಮತ್ತು ಛಪ್ಪರದ ಮಂದಿರ ಸ್ಥಳದಲ್ಲಿ ಶಿಲಾಮಯ ಮಂದಿರವನ್ನು ಕಟ್ಟಿಸಲಾಯಿತು ಎಂದು ಹೇಳುತ್ತದೆ. ಕನಕದಾಸರು 1495 ಜನಿಸಿ ಅವರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಸರಾಗಿ ಸೈನ್ಯದಲ್ಲಿದ್ದವರು. 1520 ನಡೆದ ರಾಯಚೂರು ಯುದ್ಧದಲ್ಲಿ ಕನಕದಾಸರು ಗಾಯಗೊಂಡು ಸೈನ್ಯವನ್ನು ತೊರೆದು ಭಕ್ತಿ ಮಾರ್ಗಕ್ಕೆ ಬಂದಿರುವುದು ಎಲ್ಲ ಇತಿಹಾಸಕಾರರು ಒಪ್ಪಿಕೊಂಡದ್ದೇ. ಹಾಗಾದ್ರೆ 520 ಹೊರಗೆ ಬಂದ ಕನಕದಾಸರು
ಸುಮಾರು 15-20 ವರ್ಷ ಭಕ್ತಿ ಹಾಡುಗಳನ್ನು ಹಾಡಿಕೊಳ್ಳುತ್ತಾ ಅಲೆಮಾರಿಯಾಗಿದ್ದರು. ಆ ಸಮಯದಲ್ಲಿ ಅಂದರೆ 1540 ಪೂರ್ವದಲ್ಲಿ ಅವರು ಉಡುಪಿಗೆ ಭೇಟಿ ನೀಡಿರಬೇಕು. 1540ರಲ್ಲಿ ಆಗಿನ್ನು ಶಿಲಾಮಯ ಮಂದಿರವೇ ಆಗಿರಲಿಲ್ಲ. ಛಪ್ಪರದ ಮಂದಿರ ಇರುವುದರಿಂದ ಅಲ್ಲಿ ಕಿಂಡಿಯ ಪ್ರಶ್ನೆ ಬರುವುದಿಲ್ಲ. ಯಾಕಂದ್ರೆ ಕಥೆಯಲ್ಲಿ ಸ್ಪಷ್ಟವಾದ ಗೋಡೆಯನ್ನು ಒಡೆದು ಅಂತ ಹೇಳುವುದರಿಂದ ಇದು ಸಂಪೂರ್ಣ ಕಲ್ಪಿತವಾದಂತಹ ಒಂದು ಕಥೆ ಆಗಿದೆ ಎನ್ನಲಿಕ್ಕೆ ನಮಗೆ ಸಾಕಷ್ಟು ಆಧಾರಗಳಿವೆ. ಹಾಗಾದರೆ 1614ಕ್ಕೆ ಈ ಮಂದಿರ ಕಟ್ಟಲ್ಪಟ್ಟಾಗ ಕನಕದಾಸರು ಜೀವಂತವಾಗಿಯೇ ಇರಲಿಲ್ಲ, ಅಥವಾ ಈ ಮಂದಿರ ಕಟ್ಟುವ ಸಮಯಕ್ಕಿಂತಲೂ ಪೂರ್ವದಲ್ಲಿ ಸುಮಾರು 30-35 ವರ್ಷ ಹಿಂದೆ ಕನಕದಾಸರು ತೀರಿಕೊಂಡಿದ್ದರು ಎಂಬುದನ್ನು ಈ ಶಾಸನದ ಆಧಾರದಿಂದ ನಾವು ಸ್ಪಷ್ಟವಾಗಿ ಹೇಳಬಹುದು. ಹಾಗಿದ್ದರೆ ಕನಕದಾಸರು ನಿಜವಾಗಲೂ ಕನಕನ ದರ್ಶನಕ್ಕೆ ಬಂದಾಗ ಅವನು ಬಿಡಲಿಲ್ಲ ಎನ್ನುವುದಾಗಲಿ, ಅಥವಾ ಕನಕದಾಸರು ಗೋಡೆಯ ಹಿಂದೆ ನಿಂತು ಭಕ್ತಿಗೀತೆಗಳನ್ನು ಹಾಡಿದ್ದ ಎನ್ನುವುದಾಗಲಿ, ಅಥವಾ ಪೂರ್ವಕ್ಕೆ ನಿಂತಂತ ಶಿಲಾ ವಿಗ್ರಹವು ಅದು ಹೇಗೆ ಪಶ್ಚಿಮಕ್ಕೆ ಹೊರಳು ನಿಲ್ತದೆ, ಆಮೇಲೆ ಗೋಡೆಯನ್ನು ಒಡೆದು ಅಲ್ಲೊಂದು ಕಿಂಡಿಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ? ಇದು ಶುದ್ಧವಾದ ಒಂದು ಕಲ್ಪಿತ ಕಥೆ ಮೂಲಕ ಶ್ರೀಕೃಷ್ಣದ ಮಠದ ಪುರೋಹಿತರು ಒಂದೇ ಕಲ್ಲಿನಲ್ಲಿ 2 ಹಕ್ಕಿಗಳನ್ನು ಹೊಡೆದಿದ್ದಾರೆ. ಒಂದು ಕುರುಬನಾದಂಥ ಶ್ರೀ ಕನಕದಾಸರನ್ನ ಒಳಗೆ ಬಿಡದಂತೆ ಹೊರಗೆ ನಿಲ್ಲಿಸಿ ಅವನಿಗೊಂದು ಕನಕನ ಕಿಂಡಿ ತಯಾರಿಸಿ ಆ ಕಿಂಡಿಯ ಮೂಲಕವೇ ದರ್ಶನವನ್ನು ಪಡೆಯುವ ಒಂದು ಭಕ್ತಿಯ ಮಾರ್ಗದ ಕುತಂತ್ರ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆಗೆ ಹಾಗೆ ಪ್ರಸಿದ್ಧರಾಗಿದ್ದಂಥ ಕನಕದಾಸರ ಪ್ರಸಿದ್ಧಿಯನ್ನು ಬಳಸಿಕೊಂಡು ಉಡುಪಿ ಶ್ರೀಕೃಷ್ಣನ ಮಂದಿರಕ್ಕೆ ಬರುವ ಭಕ್ತರ ಸಂಖ್ಯೆಯನ್ನು ಹೆಚ್ಚಿಸಿದರು. ಇದರಿಂದ ಭಕ್ತರು ನೀಡುವ ಕರಗಳ ಮುಖಾಂತರ ಉಡುಪಿ ಶ್ರೀಕೃಷ್ಣನ 8 ಮಠಗಳು ಛಪ್ಪರದಿಂದ ಕೂಡಿದ್ದಂತಹ ಮನೆಗಳೇ ಆಗಿದ್ದವೇ ಹೊರತು ಅವ್ಯಾವು ಅಂದು ಶಿಲಾಮಯವಾಗಿರಲಿಲ್ಲ. ಆದರೆ ಕನಕದಾಸನ ವಿಚಾರವನ್ನು ಪಡೆದಂಥ ಉಡುಪಿ ಶ್ರೀಕೃಷ್ಣ ಮಂದಿರದವರು ಅಪಾರವಾದ ಹಣವನ್ನು ಸಂಗ್ರಹ ಮಾಡಿ ಆ ಹುಲ್ಲಿನಿರುವಂಥ ಮನೆಗಳನ್ನು ಇವತ್ತು ರಾಜವೈಭೋಗದ ರೀತಿಯಲ್ಲಿ ಇವತ್ತು ಕಟ್ಟಿದ್ದಾರೆ ಎಂಬುದಂತೂ ಸತ್ಯ. ನೋಡಿ, ಈ ಮಂದಿರದ ಅಡಿಗಲ್ಲನ್ನು ಹಾಕಿಕೊಟ್ಟವರು ಯಾರು ಅಂದ್ರೆ ರಾಮಕೃಷ್ಣ ಒಡೆಯರ್. ಈ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳುತ್ತಿದ್ದವರು ವೀರ ವೆಂಕಟಪತಿ ದೇವ. ಅವನ ರಾಜ್ಯದಲ್ಲಿ ತುಳು ಮತ್ತು ಮಲೈ ರಾಜ್ಯವನ್ನು ಕುರುಬರ ಉಣ್ಣೆನೇಕಾರ ಕುಲದ
ಕೆಳದಿ ವೆಂಕಟಪ್ಪ ನಾಯಕರು ಆಳುತ್ತಿದ್ದರು. ಆ ಸಮಯದಲ್ಲಿ ರಾಮಕೃಷ್ಣ ಒಡೆಯರು ಬಾರ್ಕೂರಿನ ರಾಜ್ಯಪಾಲರಾಗಿದ್ದರು. ಇವರ ಕಾಲದಲ್ಲಿ ಈ ಕುರುಬ ಒಡೆಯರೇ ಶಿಲಾ ನ್ಯಾಸ ಮಾಡುವಂತ ಕಾರ್ಯಕ್ರಮವನ್ನು ನಡೆಸಿ ಅನಂತರ ಅವರೇ ಆ ಮಂದಿರಕ್ಕೆ ಕಳಸವನ್ನ ಇಡುವ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಿದ್ದರು. ಉಡುಪಿ ಶ್ರೀಕೃಷ್ಣನ ಮಂದಿರದವರು ಬ್ರಾಹ್ಮಣರೇ ಆಗಿದ್ದರೆ ಅವರೇಕೆ ಕುರುಬರನ್ನ ಶಿಲಾನ್ಯಾಸಕ್ಕೂ ಮತ್ತು ಕಳಸ ಸ್ಥಾಪನೆಗೂ ಯಾಕೆ ಕರೆಸುತ್ತಿದ್ದರು ಎಂಬ ಪ್ರಶ್ನೆ ಸಹಜವಾಗಿ ಬರುತ್ತದೆ. ಉಡುಪಿ ಕೃಷ್ಣನ ಮಂದಿರದ ಹಿಂದೆ ಕುರುಬರದೇ ಆದಂಥ ಒಂದು ದೊಡ್ಡ ಸಹಕಾರ ಇದೆ. ಇನ್ನು ನಾವು ಕನಕದಾಸರು ಉಡುಪಿ ಶ್ರೀಕೃಷ್ಣನಿಗೆ ಭೇಟಿಯಾದ ಸಮಯದಲ್ಲಿ ಕನಕದಾಸರು ಒಂದು ಭಕ್ತಿಗೀತೆಯನ್ನು ಬರೀತಾರೆ. ಆ ಭಕ್ತಿಗೀತೆ ಕೊಳಲ ನೂದುತ ಬಾರೋ ಶ್ರೀಕೃಷ್ಣ ಕೊಳನ ನೂದುತ ಬಾರೋ ಅಂತ ಹೇಳಿ, ಅಂದ್ರೆ ಕೃಷ್ಣ ಮಂದಿರದಲ್ಲಿ ಇರುವ ಶ್ರೀಕೃಷ್ಣನ ವಿಗ್ರಹ ಕೊಳಲ ಊದುವ ಕೃಷ್ಣ ಆಗಿದ್ದ ಎಂಬುದನ್ನು ನಾವಿದರಲ್ಲಿ ಬಹಳಷ್ಟು ಒಪ್ಪಿಕೊಳ್ಬೇಕಾಗುತ್ತೆ. ಯಾಕಂದ್ರೆ ಕೃಷ್ಣರು ಕಡಗೋಲು ಕೃಷ್ಣನಂತೂ ವರ್ಣನೆ ಮಾಡಿಲ್ಲ. ಅವರು ಕಡಗೋಲು ಕೃಷ್ಣ ತಯಾರಾಗಿದ್ದ ಇತ್ತೀಚಿನ, ಅಲ್ಲಿ ಇರುವುದು ಕೊಳಲನೂದುವ ಕೃಷ್ಣ ಅಂದ್ರೆ ಪಶುಪಾಲಕರ ಕೃಷ್ಣ ಹೊರತು ಈ ಬೆಣ್ಣೆ ಕಡಿಯುವ ಕಡಗೋಲಿನ ಕೃಷ್ಣ ಅಲ್ಲ. ಆ ಮೂರ್ತಿಯನ್ನು ತೆಗೆದು ನೋಡಿದರೆ ಮೂಲ ಮೂರ್ತಿಯಲ್ಲಿ ಶ್ರೀಕೃಷ್ಣನೆಂದು ಹೇಳಲಾಗಿರುವಂತ ಆ ವಿಗ್ರಹದಲ್ಲಿ ಕುರುಬರು ಹೇಗೆ ಕುರಿ ಕಾಯುವ ಸಮಯದಲ್ಲಿ ಟೊಪ್ಪಿಗೆಯನ್ನು ಹಾಕುತ್ತಾರೋ ಆ ರೀತಿಯಾದ ಟೊಪ್ಪಿಗೆ ಇದೆ. ಕೈಯಲ್ಲಿ ಕುರಿ ಕಾಯುವ ಕೋಲಿದೆ. ಸೊಂಟದಲ್ಲಿ ಹಗ್ಗ ಕಟ್ಟಿಕೊಂಡಿದ್ದಾನೆ. ಪಕ್ಕದಲ್ಲಿ ಬುತ್ತಿ ಕಟ್ಟಿದ ಡಬ್ಬಿಯೂ ಕೂಡ ಕಾಣುವಂತ ರೀತಿ ಇದೆ. ಹಾಗಿದ್ದರೆ ಅಲ್ಲಿರುವ ಕೃಷ್ಣ ಕುರುಬರ ಕೃಷ್ಣವೇ ಹೊರತು ಬ್ರಾಹ್ಮಣರ ಕೃಷ್ಣ ಅಲ್ಲ. ಇದನ್ನ ಬಹಳ ಗಮನದಲ್ಲಿ ಇಟ್ಕೋಬೇಕು ನಾವು. ಆದರೆ ಇವತ್ತಿನ ವ್ಯವಸ್ಥಾಪಕರು ಕುರಿ ಕಾಯುವ ಕೋಲನ್ನೇ ಕಡಗೋಲನ್ನಾಗಿ ರೂಪಾಂತರಿಸಿ ಅದನ್ನು ಅಲಂಕಾರ ಮಾಡುತ್ತಾರೆ ವಿನಃ ಅಲ್ಲಿ ಒಳಗೆ ಕೊಡಗೋಲು ಇಲ್ಲ. ಒಟ್ಟಾರೆ ಉಡುಪಿಯ ಶ್ರೀಕೃಷ್ಣನ ಮಂದಿರ ಕುರುಬರ ಹೊರತಾಗಿ ಇಲ್ಲವೇ ಇಲ್ಲ. ಹೀಗಿದ್ದಾಗಲೂ ಕೂಡ ಕನಕದಾಸರನ್ನ ಗುಡಿಯ ಹೊರಗೆ ನಿಲ್ಲಿಸಿರುವುದು ಎಷ್ಟು ಸಮಂಜಸ. ಶ್ರೀಕೃಷ್ಣನ ಮಂದಿರದಲ್ಲಿ ಇವತ್ತು ಯಾರಾದರೂ ಹೋಗಿ ನೋಡಬಹುದು. ಆ ಮಂದಿರದ ಮುಖ್ಯ ದ್ವಾರ ಪೂರ್ವದಲ್ಲಿನೇ ಇದೆ. ಪೂರ್ವದಲ್ಲಿಯೇ ಇರುವುದನ್ನು ನಾವು ಚಿತ್ರಗಳಲ್ಲಿ ಅದರ ವಸ್ತು ರೂಪದಲ್ಲಿ ನಾವು ಹೇಳ್ತೇವೆ. ಆದರೆ ಅದಕ್ಕೆ ಇನ್ನೊಂದು ಉತ್ತರ ದಿಕ್ಕಿನಲ್ಲಿರುವಂತಹ ಒಂದು ಬಾಗಿಲಿದೆ, ಆಮೇಲೆ ಪಶ್ಚಿಮದ ಮೂಲೆಯಲ್ಲಿ ಇನ್ನೊಂದು ಬಾಗಿಲಿದೆ. ಹೀಗೆ ಒಟ್ಟಲ್ಲಿ 3 ಆ ಮಂದಿರಕ್ಕೆ ಇವತ್ತು ಬಾಗಿಲುಗಳಿವೆ. ಒಂದು ಭಕ್ತರಿಗಾಗಿರುವಂತಹ ಪೂರ್ವದ ಬಾಗಿಲು, ಒಂದು ಉತ್ತರದಲ್ಲಿರುವಂತಹ ಪುರೋಹಿತರು ಒಳಗೆ ಬರಲಿಕ್ಕೆ ಪ್ರತ್ಯೇಕವಾದ ಒಂದು ಬಾಗಿಲ, ಇನ್ನು ಶ್ರೀಕೃಷ್ಣನಿಗೆ ನೀಡಿದ ಸಾಮಾನುಗಳನ್ನು ನೈವೇದ್ಯವನ್ನು
ತೆಗೆದುಕೊಂಡು ಹೋಗಲಿಕ್ಕೆ ಪಶ್ಚಿಮದ ಬಾಗಲವನ್ನು ಉಪಯೋಗಿಸುತ್ತಿದ್ದರು. ಇದು ಎಲ್ಲಿವರೆಗೆ ಅದು ಇತ್ತು ಅಂತಂತಂದ್ರೆ 1614 ನಂತರ ಸುಮಾರು 3 ಶತಮಾನದವರೆಗೂ ಶ್ರೀಕೃಷ್ಣ ಪೂರ್ವಾಭಿಮುಖವಾಗಿಯೇ ಇದ್ದ ಎನ್ನುವುದಕ್ಕೆ ಸಾಕ್ಷ್ಯಾಧಾರಗಳ ಉಂಟು. ಯಾವಾಗ ಶ್ರೀಕೃಷ್ಣ ಮಂದಿರದಲ್ಲಿ ಸ್ಥಳಾವಕಾಶ ಕಡಿಮೆ ಆಯಿತು ಅಂದರೆ ಪೂರ್ವ ದಿಕ್ಕಿಗೆ ಇರುವಂತಹ ಮಂದಿರದ ಪೂರ್ವ ದಿಕ್ಕಿರುವಂತಹ ತೀರ್ಥಕುಂಡದಿಂದ ಕೈಕಾಲು ಮುಖ ತೊಳ್ಕೊಂಡು ಅಥವಾ ಸ್ನಾನ ಮಾಡಿಕೊಂಡು ನೇರವಾಗಿ 4-5 ಹೆಜ್ಜೆಗಳಲ್ಲಿ ನಾವು ಶ್ರೀಕೃಷ್ಣನ ಮಂದಿರಕ್ಕೆ ಕಾಲಿಡುವಷ್ಟು ಮಾತ್ರ ಅಲ್ಲಿ ಜಾಗ ಇತ್ತು. ಸ್ಥಳಾವಕಾಶ ಬಹಳಷ್ಟು ಜನರಲ್ಲಿ ಅಲ್ಲಿ ಬರ್ತಾ ಇರಲಿಲ್ಲ. ಅದನ್ನ ಬಗೆಹರಿಸಬೇಕಾಗಿದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಸಾಕಷ್ಟು ಜಾಗ ಇತ್ತು. ಅವಾಗ ಒಮ್ಮಿನೊಮ್ಮೆಲೆ ಶ್ರೀಕೃಷ್ಣನನ್ನ ಪಶ್ಚಿಮಕ್ಕೆ ಹೊರಳಿಸಿ ನಿಂದಿಸಿ ಬಿಟ್ರೆ ಜನ ಏನಂದಾರು ಅನ್ನುವಂತ ಒಂದು ಭೀತಿಯಿಂದ ಇವರು ಕಾಯ್ತಾ ಕೂತಿದ್ರು. ಅದನ್ನು ಹೇಗೆ ಕೃಷ್ಣನನ್ನ ಪೂರ್ವಾಭಿಮುಖದಿಂದ ಎತ್ತಿ ಪಶ್ಚಿಮಾಭಿಮುಖಿ ನಡಿಬೇಕೆನ್ನುವಂತ ಕಾತರದಲ್ಲಿದ್ದಾಗ ಅವರಿಗೆ ಸಿಕ್ಕಂತ ಒಂದು ಅವಕಾಶ ಅಂದ್ರೆ ಗುಲ್ಬರ್ಗಾ ಜಿಲ್ಲೆಯಲ್ಲಿರುವ ಗಾಣಗಾಪುರದಲ್ಲಿರುವ ದತ್ತ ಮಂದಿರ. ಗಾಣಗಾಪುರದಲ್ಲಿರುವ ದತ್ತ ಮಂದಿರವನ್ನ ಸರಸ್ವತಿ ದತ್ತ ಎಂಬುವರು ಅದನ್ನು ಅಲ್ಲಿ ಕಟ್ಟಿಸ್ತಾರೆ. ಈ ಸರಸ್ವತಿ ದತ್ತ ಎಂಬುವರು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಂದು ಅಲ್ಲಿ ಗಾಣಗಾಪುರದಲ್ಲಿ ಸ್ವಲ್ಪ ದಿವಸ ವಾಸ್ತವ್ಯ ಮಾಡಿ ಆಮೇಲೆ ಅಲ್ಲಿ ಅವರು ಒಂದು ಮಂದಿರವನ್ನ ಕಟ್ಟಿಸ್ತಾರೆ. ಅದು ಸುಮಾರು 1410ರಲ್ಲಿ ನರಸಿಂಹದತ್ತ ಸರಸ್ವತಿ ಅವರು ಮಂದಿರದಲ್ಲಿ ತಳಭಾಗದಲ್ಲಿ ದತ್ತನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅವನನ್ನ ಮೇಲಿನ ಭಾಗದಿಂದಲೇ ನೋಡುವಂತ ಒಂದು ವ್ಯವಸ್ಥೆ ಮಾಡಿ ಅದಕ್ಕೆ ಒಂದು 9 ಇಂಚಿನ ಒಂದು ಕಿಂಡಿಯನ್ನ ಕಟ್ಟಡದಲ್ಲಿ ಕಟ್ಟಿಸ್ತಾರೆ. ಆ ಕಿಂಡಿಯ ಮುಂದೆ ಪಾದುಕೆಗಳನ್ನು ಇಟ್ಟು ಭಕ್ತರು ಪಾದುಕೆಗಳಿಗೆ ನಮಯಿಸುವಾಗ ದತ್ತನ ಮುಖ ಕಾಣಲಿ ಎನ್ನುವಂತ ಒಂದು ವ್ಯವಸ್ಥೆಯಲ್ಲಿ ಇರುತ್ತದೆ. ಇದಲ್ಲದೆ ಅಫ್ಜಲ್ಪುರ್ ತಾಲೂಕಿನಲ್ಲಿ ಬರುವಂತಹ ಅನೇಕ ಮಂದಿರಗಳಲ್ಲಿ ಉದಾಹರಣೆಗೆ ಹಿರೇಮಣ್ಣೂರಿನ ಯಲ್ಲಮ್ಮ ದೇವಿ ಮತ್ತು ಅಕ್ಕಪಕ್ಕದಲ್ಲಿರುವಂತಹ ಅನೇಕ ಮಂದಿರಗಳಲ್ಲಿ ಇವತ್ತು ಆ ಕಿಂಡಿ ಬರುವ ಸಂಪ್ರದಾಯ ಅಲ್ಲಿ ಬೆಳೆದು ಬಂದಿದೆ. ಆದರೆ ಆ ಉಳಿದೆಲ್ಲ ಮಂದಿರಗಳಲ್ಲಿ ದೇವರನ್ನ ಕಿಂಡಿ ಮುಖಾಂತರ ಯಾರು ಇವತ್ತು ನೋಡೋದಿಲ್ಲ, ನೇರವಾಗಿ ಅವರು ಪಾದಕ್ಕೆ ಎರಗಿ ಇರ್ತಾರೆ. ಅದರಲ್ಲಿ ವಿಶೇಷ ಅಂತಂದ್ರೆ ಅಜ್ಜಪುರ ತಾಲೂಕಿನ ತುತ್ತರ್ಗಿಯ ದೇವಿ, ಅವಳಿಗೆ ಕೂಡ ಇವತ್ತು ಆ ಕಿಂಡಿ ಮುಖಾಂತರವಲ್ಲಿ ಜನರು ಹೋಗುದು ಮಾಡೋದು. ಇದನ್ನು ಬಳಸಿಕೊಂಡು ಉಡುಪಿ ಶ್ರೀಕೃಷ್ಣನ ಮಂದಿರದವರು ಒಂದು ಹೊಸ ಯೋಜನೆಗಳನ್ನು ಹಾಕ್ತಾರೆ. ಆ ಯೋಜನೆಗಳ ಪ್ರಕಾರ ಪೂರ್ವದ ಬಾಗಿಲನ್ನು ಭದ್ರಪಡಿಸಿ ಉತ್ತರ ಬಾಗಿಲಿನಿಂದ ಪುರೋಹಿತರು ಒಳಗೆ ಬರುವಂತೆ ಮಾಡಿ, ಈಗ ದಕ್ಷಿಣ ಬಾಗಿಲಿನಲ್ಲಿ ಇರುವಂತಹ ಒಂದು ಬಾಗಿಲಕ್ಕೆ ಒಂದು
ಚಿಕ್ಕದಂಥ ಕಲ್ಲಿನಲ್ಲಿ ನವಗ್ರಹ ಕಿಂಡಿಯನ್ನ ಒಂದು ಕಲ್ಲಿನ ಪಡಿಯನ್ನು ಹಚ್ಚಿ ಆ ಬಾಗಲವನ್ನು ಪೂರ್ತಿಯಾಗಿ ಮುಚ್ತಾರೆ. ಈ ಕಥೆಯನ್ನು ನೋಡಿದರೆ ಅಲ್ಲಿ ಕಿಂಡಿನೂ ಬಿದ್ದಿಲ್ಲ, ಅಲ್ಲಿ ಯಾವುದೂ ಇವರು ಹೇಳಿದ ಕಥೆಯಲ್ಲಿ ಯಾವ ಕೃತ್ಯಗಳು ನಡೆದಿಲ್ಲ. ಈ ಪುರೋಹಿತರೇ ಅದನ್ನ ಪೂರ್ವದ ಬಾಗಿಲನ್ನು ಮುಚ್ಚಿ ಆ ಮೂರ್ತಿಯನ್ನು ಎತ್ತಿ ಪಶ್ಚಿಮ ಮುಖವಾಗಿ ನಿಲ್ಲಿಸಿ ಅಲ್ಲಿ ಒಂದು ಕಿಂಡಿಯ ಮುಖಾಂತರ ಶ್ರೀಕೃಷ್ಣನನ್ನು ನೋಡುವ ವ್ಯವಸ್ಥೆ ಮಾಡಿದ್ದಾರೆ. ಇದರರ್ಥ ಬ್ರಾಹ್ಮಣರೇತರು ಆ ಮಂದಿರದಲ್ಲಿ ಪ್ರವೇಶ ಮಾಡಬಾರದು ಎಂಬ ಉದ್ದೇಶವೇ ಹೊರತು ಇದರ ಹಿಂದೆ ಯಾವ ಕೃಷ್ಣನ ಪವಾಡ ಆಗುವಂತ ಕಥೆಗಳು ಇಲ್ಲಿಲ್ಲ. ಇದನ್ನು ನಾವು ಗಮನಿಸಿದರೆ ಯಾರು ಈ ಮಂದಿರವನ್ನ ಕಟ್ಟಲಿಕ್ಕೆ ಸಹಾಯ ಮಾಡಿದರು ಅಂಥವರನ್ನೇ ಇವರು ಹೊರಗೆ ಇಡುವಂತ ಒಂದು ಕುತಂತ್ರವನ್ನ, ಒಂದು ಕಥೆಯನ್ನ ಹೆಣೆಸಿ ಜನರಲ್ಲಿ ಹರಿಬಿಟ್ಟು ಸ್ವತಃ ಕೆಳವರ್ಗದವರೇ ತಮ್ಮಂದೆ ತಾವೇ ನಿಯಂತ್ರಣ ಮಾಡಿಕೊಂಡು ಗುಡಿಗೆ ಪ್ರವೇಶ ಮಾಡಲಾರದಂತೆ ಒಂದು ವ್ಯವಸ್ಥೆ ಮಾಡಿಸಿದ್ದಾರೆ ಎನ್ನುವುದು ಈಗ ಬಹಳಷ್ಟು ಸ್ಪಷ್ಟವಾಗಿ ನಮಗೆ ಕಾಣುತ್ತದೆ. ಒಂದೆರಡು ದಶಕದ ಹಿಂದೆ ಈ ಮಠದವರು ಕನಕದಾಸರನ್ನೇ ಅಲ್ಲಿಂದ ಎತ್ತಿ ಸಾಗಿಸಿ ಹಾಕುವ ಒಂದು ವ್ಯವಸ್ಥೆ ಮಾಡ್ತಾರೆ. ಆವಾಗ ಅಲ್ಲಿ ನಿಜವಾಗ್ಲೂ ನವಗ್ರಹ ಕಿಂಡಿ ಅಂತ ಹೇಳಿಕೊಂಡು ಅದನ್ನ ಪ್ರಚಾರ ಮಾಡ್ತಾರೆ. ಆದರೆ ಅಷ್ಟು ಸಮಯದಲ್ಲಿ ಕರ್ನಾಟಕದ ಜನತೆ ಉಗ್ರ ಹೋರಾಟಕ್ಕೆ ನಿಂತಾಗ ಅದನ್ನು ಕೈ ಬಿಡ್ತಾರೆ. ಕೈ ಬಿಟ್ಟು ಅದಕ್ಕೆ ಮತ್ತೆ ಕನಕನ ಕಿಂಡಿ ಅಂತೇಳಿ ಇವತ್ತು ಹೆಸರಿಸಿದ್ದು ಎಲ್ಲರೂ ಇವತ್ತ ನಾವು ನೋಡ್ತೀವಿ. ಈ ಇಂಥ ಪವಾಡ ಕಥೆಗಳನ್ನ ಸೃಷ್ಟಿ ಮಾಡುವುದರಲ್ಲಿ ಈ ಪುರೋಹಿತ ವರ್ಗ ಬಹಳಷ್ಟು ಮುಂದೆ ಇದೆ. ಆ ಪುರೋಹಿತರ ಕಟ್ಟಿ ಕೊಟ್ಟಂತಹ ಕಥೆಗಳನ್ನೇ ನಂಬಿಕೊಂಡು ಈ ಕೆಳವರ್ಗದವರು ಇವತ್ತ ಅವರು ಬರೆದಿದ್ದೇ ಸತ್ಯ ಅಂತ ಹೇಳಿ ಇವರು ಹೋಗ್ತಾ ಇದ್ದಾರೆ. ಇದರಿಂದ ಭಾರತದ ವ್ಯವಸ್ಥೆಯಲ್ಲಿ ಬಹಳ ಏರುಪೇರು ಆಗ್ತಾ ಇದೆ. ಇದಕ್ಕೋಸ್ಕರ ನಾನು ಈ ನಿಜವಾದ ಕನಕನ ಕಿಂಡಿ ಏನು ಆಯಿತು ಎಂಬುದ್ರ ಬಗ್ಗೆ ನಾನು 2010ರಲ್ಲಿ ದಾರ್ಶನಿಕ ಕವಿ ಕನಕದಾಸರು ಎಂಬ 430 ಪುಟಗಳ ಈ ಸಂಶೋಧನಾ ಕೃತಿಯನ್ನು ನಾನು ಹೊರಗೆ ಹಾಕಿದ್ದೇನೆ. ಇದರಲ್ಲಿ ಕನಕದಾಸರ ಮತ್ತು ಉಡುಪಿ ಶ್ರೀಕೃಷ್ಣನ ನಿಜವಾದ ಕಥೆಯನ್ನು ಈ ಪುಸ್ತಕದ ಮೂಲಕ ನಾನು ಬಿಚ್ಚಿಟ್ಟಿದ್ದೇನೆ. ಆಮೇಲೆ ಮಂಗಳೂರು ವಿಶ್ವವಿದ್ಯಾಲಯವು ಅದರಲ್ಲಿರೋ ಕನಕನ ಅಧ್ಯಯನ ಕೇಂದ್ರದ ಮುಖಾಂತರವಾಗಿ ಡಾಕ್ಟರ್ ಬಿ ಶಿವರಾಮ ಶೆಟ್ಟಿ ಎಂಬುವರು ಸಂಪಾದನೆಯಲ್ಲಿ 2013ರಲ್ಲಿ ಇದನ್ನು ಪ್ರಕಟಪಡಿಸಿದರು. ಈ ಕೃತಿಯಲ್ಲಿ 108 ಪುಟಗಳಷ್ಟು ಲೇಖನಗಳ ಇದ್ದಾವೆ. ಕನಕದಾಸರ ಮತ್ತು ಕನಕನ ಕಿಂಡಿ ಮತ್ತು ಉಡುಪಿ ಶ್ರೀಕೃಷ್ಣನ ಮಂದಿರದ ಕುರಿತೆ ನಾನು 6 ಲೇಖನಗಳು ಈ ಸಂಪಾದನೆಯಲ್ಲಿ ಪ್ರಕಟಗೊಂಡಿವೆ. ಈ 6 ಲೇಖನಗಳ ಒಟ್ಟು ಪುಟಗಳು 248. ಅಂದರೆ ವಾಸ್ತವದಲ್ಲಿ ಈ ಗ್ರಂಥದ 1/4 ಕನಕನ ಬಗ್ಗೆ ಅಧ್ಯಯನ ಮಾಡಿ ಆಧಾರ ಸಹಿತವಾಗಿ
ನಾನು ನೋಡಿದ್ದರಿಂದ ಇಷ್ಟು ಪುಟಗಳು ಈ ಈ ಸಂಪುಟದಲ್ಲಿ ಮುದ್ರಣಗೊಂಡಿವೆ. ನಾನು ಇದರಲ್ಲಿ ಹೇಳಬೇಕಂದ್ರೆ ಕನಕದಾಸರು ಈ ಉಡುಪಿ ಶ್ರೀಕೃಷ್ಣ ಮಂದಿರವನ್ನ ಇಷ್ಟು ಮೇಲ್ಮಟ್ಟಕ್ಕೆ ಒಯ್ಯಲು ಅವರೇ ಕಾರಣ ಎನ್ನಲಿಕ್ಕೆ ಎರಡು ಮಾತಿಲ್ಲ. ಅವರು ಚಪ್ಪರದ ಮಂದಿರದಲ್ಲಿ ನೇರವಾಗಿ ಆ ಕನಕನ ಮುಂದೆ ಕುಳಿತುಕೊಂಡು ದಿನವೂ ಭಜನೆಗಳನ್ನು ಮಾಡುತ್ತಿದ್ದರು. ಮತ್ತು ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಸಮಯದಲ್ಲಿ ಅವರು ಗಂಜಿ ನೈವೇದ್ಯವನ್ನು ಕೊಡ್ತಾ ಇದ್ರು. ಈ ಪದ್ಧತಿಯೇ ಇವತ್ತ ಕೃಷ್ಣ ಮಂದಿರದಲ್ಲಿ ಬೆಳಗಿನ ನೈವೇದ್ಯ ಗಂಜಿ ಆಗಿರುತ್ತದೆ ಎಂಬುದನ್ನು ತಾವೆಲ್ಲೂ ಅಲ್ಲಿ ಭೇಟಿ ನೀಡಿದವರು ಗಮನಿಸಬೇಕು. ಇಂಥ ಒಂದು ಕನಕದಾಸರನ್ನ ಇವರು ಕೀಳು ಮಟ್ಟದ ಸ್ಪರ್ಶಿಸಲಾಗದ ಅಂಥ ವ್ಯಕ್ತಿಯನ್ನ ಇವರು ಕಥೆ ಮೂಲಕ ರಚಿಸಿದ್ದು ಕನಕದಾಸನ ವರ್ಣನೆ ಮಾಡಲಿಕ್ಕೋ ಅಥವಾ ಕನಕದಾಸನ ಜಾತಿಯನ್ನು ನಿಂದಿಸಲಿಕ್ಕೋ ಎಂಬ ಪ್ರಶ್ನೆ ಸಹಜವಾಗಿ ಬರುತ್ತದೆ. ಪುರೋಹಿತ ವರ್ಗದವರು ಕೆಳವರ್ಗದ ವ್ಯಕ್ತಿಗಳನ್ನ ಅವಮಾನಿಸಿದರಲ್ಲಿಯೇ ಇವರು ಜೀವನ ಕಳೆದಿದ್ದಾರೆ. ಸ್ವತಂತ್ರ ಭಾರತ ನಂತರ ಆದರೂ ಈ ಪದ್ಧತಿ ನಿಲ್ಲಬೇಕು ಎನ್ನುವುದು ನನ್ನ ಆಶೆ. ಆದ್ದರಿಂದ ನಮ್ಮ ಜನ ಇಂಥ ಕಟ್ಟುಕತೆಗಳನ್ನು ಕೇಳಿ ಅದಕ್ಕೆ ಬಲಿಯಾಗಬಾರದೆಂದು ವಾಸ್ತವ ಕಥೆಯನ್ನು ತಿಳ್ಕೊಂಡು ನಾವು ಧಾರ್ಮಿಕ ರಂಗದಲ್ಲಿ ಸಾಮಾಜಿಕ ಸಂಘಟನೆಯಲ್ಲಿ ಬೆಳಿಬೇಕು ಅನ್ನುವುದೇ ನನ್ನ ಆಶೆ. ಕನಕದಾಸರ ಇನ್ನೂ ಕೆಲವು ವಿಡಿಯೋಗಳನ್ನು ನಾನು ಮುಂದಿನ ದಿನಗಳಲ್ಲಿ ಮಾಡ್ತೇನೆ. ಅಲ್ಲಿವರೆಗೂ ಜೈ ಹಾಲುಮತ.